ನವರಾತ್ರಿಯ 9ನೇ ದಿನ, ಕೊನೆಯ ರಾತ್ರಿ, ತಾಯಿ ಶಿವಾರ್ಧಾಂಗಿಯನ್ನ ಸಿದ್ಧಿದಾತ್ರಿ ರೂಪದಲ್ಲಿ ಆರಾಧಿಸುವಂತಹ ದಿನ. ಸಿದ್ಧಿ ಅಂದರೆ ಅಲೌಕಿಕ ಶಕ್ತಿ, ಸಾಧನೆ, ಯಶಸ್ಸು. ಧಾತ್ರಿ ಅಂದರೆ ಕೊಡುವವಳು, ಸಿದ್ಧಿಸುವವಳು, ಅಲೌಕಿಕ ಶಕ್ತಿಗಳ ದೇವತೆಯವಳು ಎನ್ನುವಂತಹ ಅರ್ಥವನ್ನು ಕೊಡುತ್ತೆ. ಶಿವನ ದೇಹದ ಅರ್ಧ ಭಾಗ ಸಿದ್ಧಿದಾತ್ರಿ ದೇವಿಯದ್ದು ಎಂದು ನಂಬಲಾಗಿದೆ. ಆದ್ದರಿಂದ ಶಿವನನ್ನ ಅರ್ಧನಾರೀಶ್ವರ ಎಂದು ಕರೆಯಲಾಗುತ್ತೆ. ತಾಯಿಯ ಈ ದಿನದ ರೂಪ ಹೀಗಿದೆ. ಕಮಲಹಾಸನದಲ್ಲಿ ವಿರಾಜಮಾನಳಾದ ಸಿದ್ಧಿದಾತ್ರಿಯು ಚತುರ್ಭುಜಗಳನ್ನು ಹೊಂದಿದ್ದಾಳೆ. ಸಿಂಹವನ್ನು ತನ್ನ ವಾಹನವಾಗಿಸಿಕೊಂಡ ಈಕೆಯ ಕೈಗಳಲ್ಲಿ ಚಕ್ರ, ಗಧೆ, ಶಂಖ, ಕಮಲವನ್ನು ಹಿಡಿದಿದ್ದಾಳೆ. ಇನ್ನು ತಾಯಿ ಕೂಷ್ಮಾಂಡ ದೇವಿಯ ಕಥೆಯನ್ನು ನಾವೀಗಾಗಲೇ ಕೇಳಿದ್ದೀವಿ. ಬ್ರಹ್ಮಾಂಡವನ್ನು, ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿದ ಇವಳು ಅನಿಮ, ಲಘಿಮ, ಮಹಿಮ, ಘರಿಮ, ಪ್ರಾಪ್ತಿ, ಪ್ರಕಾಮ್ಯ, ಈಶಿತ್ವ, ವಶಿತ್ವ ಎಂಬ ಅಷ್ಟ ಸಿದ್ಧಿಗಳನ್ನು ತ್ರಿಮೂರ್ತಿಗಳಿಗೆ ನೀಡಿ ಬ್ರಹ್ಮನಿಗೆ ಸೃಷ್ಟಿ ಮಾಡುವ ಕೆಲಸ, ವಿಷ್ಣುವಿಗೆ ಸಂರಕ್ಷಣೆ ಮಾಡುವ ಕೆಲಸ, ಶಿವನಿಗೆ ಲಯ ಮಾಡುವ ಕೆಲಸವನ್ನು ನೀಡುತ್ತಾಳೆ. ಬ್ರಹ್ಮನಿಗೆ ಒಂದು ಗೊಂದಲ ಶುರುವಾಗುತ್ತೆ. ಸೃಷ್ಟಿ ಮಾಡುವುದೇನೋ ಸರಿ, ಆದರೆ ಕ್ರಮ ಹೇಗೆ ಎನ್ನುವಂತಹ ಪ್ರಶ್ನೆಗೆ ಕೂಷ್ಮಾಂಡ ದೇವಿಯಲ್ಲಿ ಪ್ರಾರ್ಥಿಸಿದಾಗ ದೇವಿ ಸಿದ್ಧಿದಾತ್ರಿಯನ್ನು ಸೃಷ್ಟಿ ಮಾಡ್ತಾಳೆ. ಅಥವಾ ಕೂಷ್ಮಾಂಡ ದೇವಿಯೇ ಸಿದ್ಧಿದಾತ್ರಿಯ ಅವತಾರದಲ್ಲಿ ಪರಿವರ್ತನೆ ಆಗ್ತಾಳೆ. ಶಿವನನ್ನು ಕರೆದು ಅರ್ಧ ಶರೀರ ಶಿವನದ್ದು, ಇನ್ನರ್ಧ ಶರೀರವನ್ನು ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಾಳೆ. ಶಿವಶಕ್ತಿಯರೆಂಬ ಗಂಡು ಹೆಣ್ಣಿನ ಶರೀರವನ್ನು ತಯಾರಿ ಮಾಡಿದಾಗ ಶಿವನಿಗೆ ಅರ್ಧನಾರೀಶ್ವರ ಎಂಬ ಹೆಸರು ಶಿವನಿಗೆ ಬರುತ್ತೆ. ಈ ರೀತಿಯಲ್ಲಿ ಬ್ರಹ್ಮ ಗಂಡು ಹೆಣ್ಣನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಕಾರ್ಯದಲ್ಲಿ ಸಹಾಯ ಮಾಡುವುದಕ್ಕಾಗಿಯೇ ಜನ್ಮ ತಾಳಿರುವವಳು ಸಿದ್ಧಿದಾತ್ರಿ. ಮಹಾನವಮಿಯ ದಿನ ದೇವಿಯ 9ನೇ ಅವತಾರವನ್ನು ಮಹಾಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಆರಾಧನೆ ಮಾಡಲಾಗುತ್ತೆ.